ಫಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್. ಇದರಲ್ಲಿ ನೀವು ಒಂದು ಸರಿಯಾದ ಆಯ್ಕೆಯನ್ನ ಸೆಲೆಕ್ಟ್ ಮಾಡಬೇಕು ಮಕ್ಕಳೇ. ಭಾರತದಲ್ಲಿ ಹಣಕಾಸು ವರ್ಷವು ಮುಕ್ತಾಯವಾಗುವುದು ಯಾವಾಗ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇವಾಗ ಹಣಕಾಸು ವರ್ಷ ಅಥವಾ ಆರ್ಥಿಕ ವರ್ಷ ಅಂತ ನಾವೇನ್ ಹೇಳ್ತೀವಿ, ಸೊ ಅದು ಸ್ಟಾರ್ಟ್ ಆಗೋದು ಏಪ್ರಿಲ್ 1 ಇಂದ ಮಾರ್ಚ್ 31 ವರೆಗೂ ಹಣಕಾಸು ವರ್ಷ ಇರುತ್ತೆ. ಹಣಕಾಸು ವರ್ಷವು ಮುಕ್ತಾಯವಾಗುವುದು ಯಾವಾಗ ಅಂತ ಕೇಳಿದ್ದಾರೆ. ಹಣಕಾಸು ವರ್ಷ ಅಥವಾ ಆರ್ಥಿಕ ವರ್ಷ ಅನ್ನೋದು ಸ್ಟಾರ್ಟ್ ಆಗೋದು ಏಪ್ರಿಲ್ 1 ಇಂದ ಮಾರ್ಚ್ 31 ವರೆಗೂ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಾವುದು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವಾ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಏಪ್ರಿಲ್ 1, ಆಪ್ಷನ್ ಬಿ ಜನವರಿ 1, ಆಪ್ಷನ್ ಸಿ ಮಾರ್ಚ್ 31, ಆಪ್ಷನ್ ಡಿ ಡಿಸೆಂಬರ್ 31. ಸೊ ಇಲ್ಲಿ ಏಪ್ರಿಲ್ 1 ಅನ್ನೋದು ಆರ್ಥಿಕ ವರ್ಷದ ಪ್ರಾರಂಭದ ದಿನ. ಓಕೆ. ಸೊ ಬಿ ಜನವರಿ 1 ಇದು ಕ್ಯಾಲೆಂಡರ್ ಇಯರ್ ಅಂತ ನಾವೇನ್ ಹೇಳ್ತೀವಿ, ಅದರ ಒಂದು ಪ್ರಾರಂಭ. ಡಿಸೆಂಬರ್ 31 ಜನವರಿ 1ರಿಂದ ಡಿಸೆಂಬರ್ 31 ಕ್ಯಾಲೆಂಡರ್ ಇಯರ್ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಓಕೆ. ಸೊ ಇದು ಒಂದು ಮುಕ್ತಾಯದ ದಿನ. ಆದರೆ ಮಾರ್ಚ್ 31 ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತೆ. ಅದೇನು ಆರ್ಥಿಕ ವರ್ಷ ಮುಕ್ತಾಯವಾಗುವ ದಿನ. ಸೊ ನಮ್ಗೆ ಆರ್ಥಿಕ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಇರುತ್ತೆ. ಓಕೆನಾ? ಸೊ ಏಪ್ರಿಲ್ 1ರಿಂದ ಮಾರ್ಚ್ 31. ಸೊ ಇಲ್ಲಿ ಮುಕ್ತಾಯದ ದಿನ ಕೇಳಿರೋದ್ರಿಂದ ಆಪ್ಷನ್ ಸಿ ಮಾರ್ಚ್ 31 ಸರಿಯಾದ ಉತ್ತರ.